ಅಯ್ಯೋ, ಅಲ್ಲಿ ನಮ್ಮ ಮನೆ ನಮ್ಮ ಅಮ್ಮ ನಮ್ಮ ಒತ್ತಿಗೆ ಎಲ್ಲ ಏನು ಮಾಡ್ತಿತ್ತಾರೋ ಏನೋ. ನಮ್ಮ ಒತ್ತಿಗೆ ಚೆನ್ನಾಗವ್ರಾ ಇಲ್ವಾ? ನಮ್ಮ ಒತ್ತಿಗೆ ಒಂದ್ಕಿತ ಫೋನ್ ಮಾಡ್ಬಿಟ್ಟು ಮಾತಾಡ್ಬಿಡ್ಲಾ? ಹ್ಞೂ. ನಮ್ಮ ಒತ್ತಿಗೆ ಪಾಪ ಏನಿದ್ರು ಹೇಳಕ್ಕಿಲ್ಲ. ಸಂಡಾಕಿದ್ದೀನಿ ಅಂತಲೇ ಹೇಳ್ತದೆ. ನಾನು ನೋಡು ಎಷ್ಟು ದೊಡ್ಡ ಲಕ್ಸುರಿ ಆಗಿರ ಹೋಟ್ಲು ರೂಮಿಗೆ ಬಂದಿದ್ದೀನಿ. ದೊಡ್ಡದಾಗೈತೆ. ಅವರೆಲ್ಲ ಅಲ್ಲಿ ಕಷ್ಟಪಡ್ತಾ ಇರ್ತಾರೋ ಏನೋ, ಊಟಕ್ಕೂ ಕಷ್ಟಪಡ್ತಿರ್ತಾರೋ ಏನೋ. ಇಲ್ಲಿ ನೋಡಿ ನಾವು 5-6 ಸಾವಿರ ಒಂದು ದಿನಕ್ಕೆ ಕೊಟ್ಕೊಂಡು ಇಷ್ಟು ದೊಡ್ಡ ರೂಮಾಗಿದ್ದೀವಿ ನಾವಂತೂ. ಅಲ್ಲಿ ನಮ್ಮ ಒತ್ತಿಗೆ ಏನು ಮಾಡ್ತಿತ್ತು ನಮ್ಮಮ್ಮ. ನಮ್ಮ ಒತ್ತಿಗೆ ಮೇಲೆ ಏನು ಎಗರಾಡ್ತಿರ್ತದೋ ಏನೋ, ಏನೂ ಗೊತ್ತಿಲ್ಲ ನನಗಂತೂ. ಫೋನ್ ಮಾಡಿ ಮಾತಾಡಬೇಕು ಅಂತ ಅನ್ನಿಸ್ತೈತೆ. ಇರು, ಫೋನ್ ಮಾಡ್ಲಾ ಬೇಡವಾ? ಆಮೇಕಿಂತ ನಮ್ಮ ಅಣ್ಣ ಫೋನ್ ಎತ್ಬಿಟ್ರೆ ನಮ್ಮ ಒತ್ತಿಗೆ ಫೋನ, ಅದೊಂದು ಭಯ. ಏನು ಮಾಡೋದು? ನಂಗೆ ಬರೀ ಅವ್ರದ್ದೇ ಯೋಚನೆ ಆಯ್ತಾಯ್ತಲ್ಲ. ಶಶಿ, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ಏನಾಯ್ತು? ಈ ಹೋಟ್ಲು ಇಷ್ಟ ಆಗಿಲ್ವಾ? ತುಂಬ ಚೆನ್ನಾಗಿದೆಯಲ್ಲ ಹೋಟ್ಲು. ಯಾಕೆ ನಿಂಗೆಲ್ಲರೂ ಇರಿಟೇಷನ್ ಆಗ್ತಾ ಇತ್ತಾ? ಹಾಗೇನಿಲ್ಲ, ನಂಗೆ ಯಾಕೋ ಮನೆ ನೆನಪಾಯ್ತೈತೆ. ನಮ್ಮ ಒತ್ತಿಗೆ ನಮ್ಮ ಅಮ್ಮ ನಮ್ಮ ಅಣ್ಣ ಎಲ್ಲರೂ ಏನು ಮಾಡ್ತಿರ್ತಾರೋ ಏನೋ ಅನ್ನೋದೇನಿಯ ಚಿಂತೆ ಆಗೋಗ್ಬಿಟ್ಟೈತೆ ನನಗಂತೂ. ನಾವು ನೋಡಿ ಎಂಥ ದೊಡ್ಡ ಹೋಟ್ಲು ರೂಮಾಗಿದ್ದೀವಿ, ಆದರೆ ಅವರೆಲ್ಲ ಹೆಂಗಿರ್ತಾರೋ ಏನು ಅಂತ ಹೇಳ್ಬಿಟ್ಟು ಬೇಜಾರಾಯ್ತೈತೆ. ಅಷ್ಟೇ ತಾನೇ, ನಿಮ್ಮ ಒತ್ತಿಗೆ ಒಂದು ಫೋನ್ ಮಾಡು, ಏನಾಗಲ್ಲ. ನಿಂಗೆ ಸಮಾಧಾನ ಆಗಬೇಕು ಅಂದರೆ ನಿಮ್ಮ ಒತ್ತಿಗೆ ಜೊತೆ ಮಾತಾಡಬೇಕು. ಒಂದ್ಸಲ ಫೋನ್ ಮಾಡಿ ಮನೆಯವರೆಲ್ಲ ಚೆನ್ನಾಗವ್ರ, ಹೆಂಗವ್ರೆ, ನಾರ್ಮಲ್ ಆಯ್ತಾ ಅಂತ ಎಲ್ಲನೂ ಕೇಳು. ಎಲ್ಲನೂ ಹೇಳ್ತಾರೆ. ಹಾಂ, ಫೋನ್ ಮಾಡ್ತೀನಿ ಇರು. ರಿಂಗ್ ಆಗ್ತೈತೆ, ಇನ್ನೂ ಎತ್ತುತ್ತಿಲ್ಲ. ಎತ್ತುತ್ತಾರೆ ಸಮಾಧಾನ. ಹಲೋ ಹಲೋ ಅತ್ಗೆ, ಚೆನ್ನಾಗಿದ್ದೀರಾ? ಹ್ಞೂ ಶಶಿ, ನಾನು ಸೂಪರ್ ಆಗಿವ್ನಿ. ನೀನು ಸಂದಾಕಿದೀಯಾ? ಹಾಂ ಅತ್ಗೆ, ಸಂದಾಕಿದ್ದೀನಿ. ಅತ್ಗೆ, ಅಲ್ಲೇನು ತೊಂದರೆ ಇಲ್ಲ ತಾನೇ? ನೀವು ಅಮ್ಮ ಎಲ್ಲರೂ ಆರಾಮಾಗಿದ್ದೀರಾ ತಾನೇ? ಯಾವ ತೊಂದರೆನೂ ಇಲ್ಲ, ನಾವು ಆರಾಮಾಗಿ ಏನೇ ಇದ್ದೀವಿ. ಹಾಂ, ನನಗಂತೂ ಬೇಜಾರಾಗ್ಬಿಟ್ಟಿತ್ತು ಅತ್ಗೆ. ನೀವು ಹೆಂಗಿದ್ದೀರೋ ಏನು ಮಾಡ್ತಿದ್ದೀರೋ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಫೋನ್ ಮಾಡಿದೆ. ಅಮ್ಮ ಅಣ್ಣ ಎಲ್ಲ ಆರಾಮ? ಎಲ್ಲ ಆರಾಮು ಶಶಿ. ನಾನು ಗಂಗಾ ಎಲ್ಲರೂ ಹ್ಯಾಪಿಯಾಗಿದ್ದೀವಿ. ನಿನ್ನ ಸುದ್ದಿ ಆಗಲೇ ಏನೇ ಕಮ್ಮಿ ಆಗೋಗ್ಬಿಟ್ಟೈತೆ. ನೀನು ತಲೆ ಕೆಡಿಸ್ಕೋಬೇಡ. ನೋಡು, ಆದಷ್ಟು ಬೇಗ ಊರ ಕಡೆ ಬಂದ್ಬಿಡ್ರಿ ಮದುವೆ ಮಾಡ್ಕೊಂಡು, ಸರಿನಾ? ಸುಮ್ಕೆನೇ ನೀವು ಹಾಗೆ ಹಿಂಗೆ ನಿಧಾನ ಅದು ಇದು ಅಂತ ಮಾಡಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ಮದುವೆ ಮಾಡ್ಕೊಂಡು ಊರಿಗೆ ಬಂದ್ರೇನೆಯ ಮೇಲು. ಇಲ್ಲ ಅಂದರೆ ಕಷ್ಟ ಆಯ್ತದೆ. ನಿಮ್ಮ ಮನೆಯವರೆಲ್ಲನೂ ನೀನು ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಅವರು ಇವ್ರಿಗೆಲ್ಲ ಫೋನುಗಳು ಮಾಡಿಸ್ಬಿಟ್ಟು ಹುಡುಕ್ತಾವ್ರೆ. ಇನ್ನೂ ಹುಡ್ಕಕ್ಕೆ ಪ್ರಯತ್ನ ಪಡ್ತಾವ್ರೆ ನಮ್ಮನ್ನ. ಅಯ್ಯೋ, ನಾ ಸಿಗಲ್ಲ ಬಿಡಿ. ಅದಕ್ಕೆ ನಿಮಗೆ ಗೊತ್ತಾ, ನಾವಂತೂ ದೊಡ್ಡ ಹೋಟ್ಲಾಗೆ ಸ್ಟೇ ಮಾಡಿದ್ದೀವಿ. ಇವ್ರಿಗೆ ಹೇಳ್ದೆ ಬೇಡ ದೊಡ್ಡ ಹೋಟ್ಲಾಗೆ ಅಂತ ಹೇಳಿದ್ರೆ, ಇಲ್ಲ ನೀನು ಬಾ, ನೀನು ಬೇರೆ ಬೇರೆ ಹೋಟ್ಲೊಳಗೆಲ್ಲ ಚೆನ್ನಾಗಿರಕ್ಕಿಲ್ಲ ಅಂತ ಹೇಳಿ ದೊಡ್ಡ ಹೋಟ್ಲಾಗೆ ಕರ್ಕೊಂಬಿಟ್ಟು ಬಂದವ್ರಿ. ದೊಡ್ಡದಾಗೈತೆ. 6,000 ರೂಪಾಯಿ ಅಂತೆ ಒಂದು ದಿನಕ್ಕೇನೇನಿಯ, ಗೊತ್ತೇ? ಯವ್ವ, ಇರಪ್ಪರ ದುಡ್ಡೆಲ್ಲ ಖರ್ಚು ಮಾಡ್ಕೊಂಬಿಟ್ಟಿರ ಆಮೇಕಿಂದ. ಹುಷಾರು. ಸರಿನಾ? ದುಡ್ಡು ಪಡ್ಡೆಲ್ಲ ಖರ್ಚು ಮಾಡ್ಕೊಳಕ್ ಹೋಗ್ಬೇಡ್ರಿ ಕಣ್ತಾಯಿ. ಸರ್ನ ಮದುವೆ ಮಾಡ್ಕೊಂಡು ಬರೋದು ಕಲ್ತ್ಕೊಳ್ರಿ. ಇನ್ನು ಇಲ್ಲೆಲ್ಲನೂ ಸ್ವಲ್ಪ ತಾಮಸ ಆಗಿರ್ತದೆ. ಅಷ್ಟೊತ್ತಿಗೆ ಒಂದೊಂಚೂರು ಹೆಂಗೋ ನೀವು ಸಂಸಾರ ಶುರು ಮಾಡ್ಕೊಂಡು ಹೋಗಿವ್ರಂತೆ. ಸರಿನಾ? ನಾನು ಬ್ಯಾಡ ಅಂದೆ ಅದಕ್ಕೆ ಇವ್ರೇನಿಯ ಮಾಡಿದ್ದು. ಇಲ್ಲ ಮಾಡೋಣ ಸುಮ್ಮನೆ, ನೀನು ಗೊತ್ತಾಗಕ್ಕಿಲ್ಲ ಅಂತೇಳಿ ಮಾಡಿದ್ರು. ಅದೇ ಅವನು ಎಷ್ಟೊಂದವನೋ ದುಡ್ಡು ಏನೋ. ನಾನು ಕೊಟ್ಟಿರೋ 50,000 ರೂಪಾಯಿ ಐತೋ ಖರ್ಚು ಮಾಡ್ಕೊಂಬಿಟ್ರು. ಇಲ್ಲ ಅದ್ಗೆ, ಆ ಕಾಸು ಮುಟ್ಟೆ ಇಲ್ಲ. ಹಂಗೇನಿ ಐತೆ 50,000 ರೂಪಾಯಿನೂ ಮುಟ್ಟೆ ಇಲ್ಲ. ಇವ್ರು ಬೇಡ ಅಂತ ಅವ್ರ ದುಡ್ಡೇನೇ ಉಪಯೋಗಿಸ್ತಾವ್ರಿ. ನನಗೇನು ಬೇಡಮ್ಮ ನಿನ್ನ ದುಡ್ಡು, ನೀನೇ ಮಾಡಿಕ ಅಂತ ಹೇಳಿ ಅವರೇ ಉಪಯೋಗಿಸ್ಕೊತಾವ್ರಿ. ಹೌದಾ? ಅಲ್ಲ, ಖರ್ಚಿಗೆ ಇಕ್ಕೊಂಡಿರಿ. ಬೇಕಾಯ್ತದೆ. ಹೋಗಿ ಸೀರೆ ತಾಳಿ ಗೀಡಿ ಎಲ್ಲ ತಕೊಂಡು ಏನೋ ಒಂದು ಮಾಡ್ರಿ. ಸರಿನಾ? ನಾನಂತೂ ನಿಮ್ಮ ಅಮ್ಮಂಗೆ ಯಾವುದೂ ಬಾಯಿ ಬಿಡ್ಲಿಲ್ಲ. ಎಲ್ಲವ್ರೆ ಏನು ಎತ್ತ ಫೋನ್ ಮಾಡು ಅಂತ ಎಲ್ಲ ಹೇಳಿದ್ರು. ನಾನೇನು ಹೇಳಕ್ ಹೋಗ್ಲಿಲ್ಲ, ಮಾಡಲಿಲ್ಲ. ನಾನು ಗಂಗಾ ಎಲ್ಲರೂ ಇಲ್ಲೇನೇ ಇದ್ದೀವಿ. ಚೆನ್ನಾಗಿದ್ದೀವಿ ನಾವು. ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ಮದುವೆ ಮಾಡ್ಕೊಂಡು ಆರಾಮಾಗಿ ಬಾ. ಏನಂತೆ? ನಾನು ಮಾತಾಡ್ತೀನಿ, ಕೊಡು. ನೋಡು, ಚಂದು ಕೊಡ್ತೀನಿ ಅದಕ್ಕೆ. ಹಲೋ ಅಕ್ಕ. ಚೆನ್ನಾಗಿದ್ದೀನಪ್ಪ? ಅಕ್ಕ, ನಮ್ಮ ಬಗ್ಗೆ ನೀವು ಯೋಚನೆ ಮಾಡಬೇಡ, ನಾವು ಚೆನ್ನಾಗೇನೇ ಇದೀವಿ. ಅಪ್ಪ ತುಂಬ ದುಡ್ಡು ಹಾಕವ್ರೆ, ತಲೆ ಕೆಡಿಸ್ಕೋಬೇಡಿ. ನಮ್ಮ ಅಪ್ಪನೂ ಬರ್ತೀನಿ ಅಂತಲೂ ಹೇಳವ್ರೆ. ನಮ್ಮನ್ನ ಮೀಟ್ ಮಾಡೋಕ್ಕೆ ಅಂತಾನೆ ನೀವು ಬರ್ತೀನಿ ಅಂತ ಹೇಳ್ತಿದ್ರು. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನೂ ಮದುವೆಗೆಲ್ಲ ರಿಜಿಸ್ಟರ್ ಆಫೀಸ್ಗೆಲ್ಲನೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಅದೆಲ್ಲ ಮುಂಚೆನೇ ಅಪ್ಲೈ ಮಾಡ್ಬೇಕಂತಲ್ಲ, ಅದಕ್ಕೆ ಅಪ್ಲೈ ಮಾಡಿದ್ದೀವಿ. ಇನ್ನೊಂದು 2 ದಿನ ಅಷ್ಟೇ ಏನಿಯಾ ಮದುವೆ ಮಾಡ್ಕೊಂಡು ಡೈರೆಕ್ಟಾಗಿ ಬರ್ತೀವಿ. ನೀವೇನು ನಮ್ಮ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ, ಸರಿನಾ? ಹೌದಾ? ಹೆಂಗೋ ಕಣಪ್ಪ, ನಮ್ಗವೆಲ್ಲ ಗೊತ್ತಾಗಕ್ಕಿಲ್ವಲ್ಲ. ಬಿಸಿ ಎಲ್ಲನೂ ರಿಜಿಸ್ಟ್ರು ಅಂತ ಅದಕ್ಕೆ ಹೇಳ್ದೆ. ಸ್ಯಾನೆ ದುಡ್ಡು ಖರ್ಚು ಮಾಡ್ಕೋಬೇಡ್ರಿ ಐತೆ ಅಂತ ಹೇಳ್ಬಿಟ್ಟು. ಸರಿನಾ? ನಿಮ್ಮ ಜೀವನಕ್ಕೆಲ್ಲ ನೀವು ಹೆಂಗೋ ಇದು ಮಾಡ್ಕೋಬೇಕಲ್ಲ. ಮುಂದಕ್ಕೆ ಬಂದಮೇಲೆ ಇಲ್ಲಿ ಏನೋ 4 ಜನ ಇದು ಮಾಡಂಗೆ ನೀವು ಬಾಳಿ ಬದುಕಿ ತೋರಿಸ್ಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಅಕ್ಕ, ನಾನು ನೋಡ್ಕೊಂತೀನಿ. ಇವಳು ಸುಮ್ಮನೆ ಬೇಜಾರಾಗಿದ್ಲು, ನೀವು ವಾಯ್ಸ್ ಕೇಳಿದ್ರೆ ಸಮಾಧಾನ ಆಯ್ತಾಳೆ ಅಂತ ಫೋನ್ ಮಾಡು ಅಂದೆ. ಯಾಕೆ ಬೇಜಾರಪ್ಪ? ಯಾಕೆ ಬೇಜಾರು ಅವಳಿಗೆ? ಓಹೋ ಬಿಡು, ಇಷ್ಟಪಟ್ಟ ಹುಡುಗನ ಜೊತೆ ಇದ್ರೂ ಬೇಜಾರು. ನಮ್ಮ ಬಗ್ಗೆ ಚಿಂತೆ ಮಾಡಬೇಡ, ಆರಾಮಾಗಿರು ಅಂತ ಹೇಳಿ ಆರಾಮಾಗಿ ಓಡಾಡ್ಕೊಂಡಿರ್ರಿ. ಸರಿನಾ? ಸರಿ ಅಕ್ಕ, ಆಯ್ತು. ಸರಿ ಕಣಪ್ಪ, ಮಾಡೋಗ್ತೀನಿ ಫೋನ. ಸರಿ ಅಕ್ಕ. ಈಗ ಸಮಾಧಾನ ಆಯ್ತಾ ಮೇಡಮ್ ಅವ್ರಿಗೆ?
ಹಬ್ಬ ಈಗ ಸಮಾಧಾನ ಆಯ್ತು ನಮ್ಮ ಮುದ್ಕೆ ಹತ್ರ ಮಾತಾಡೋದ್ಮೇಲೆ. ಯಪ್ಪ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟಿತ್ತು ನಂಗಂತೂ ಏನೋ ಎತ್ತು ಅಂತ. ನಮ್ಮ ಮುತ್ತಿಗೆ ಬೈತೈತೆ ಏನು ಕಷ್ಟ ದೊಡ್ಡ ಹೋಟ್ಲಾಗಿದ್ದೀರಾ ಅಂತ. ಬೀರ್ನ ಮದುವೆ ಮಾಡ್ಕೊಂಬಿಟ್ಟು ಹೋಗ್ಬೇಕು ನಾವು ಊರ್ ಕಡಿಕೆ. ಮನ್ಸೆಲ್ಲ ಊರ್ ಕಡೆನೇ ಐತಿ ಅಲ್ವಾ? ನೀನೇನು ಊಟ ಗೀಟ ಎಲ್ಲ ಮಾಡಬೇಕು ಅಂತ ಏನು ನಿಂಗೆ ಅನ್ನಿಸ್ತಿಲ್ವಾ? ಬಾ ಫಸ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಟ್ಟು ಬರೋಣ ಕೆಳಗಡೆ ಹೋಗ್ಬಿಟ್ಟು. ನೋಡು ಇನ್ನೂ ಜಾಸ್ತಿ ದಿನ ಏನು ಇರಂಗಿಲ್ಲ. ಇನ್ನೂ ಸ್ವಲ್ಪ ಪರ್ಚೇಸಿಂಗು, ನಿನಗೆ ಸೀರೆ ಗೀರೆ ಎಲ್ಲ ತಗೋಬೇಕು, ಅವೆಲ್ಲ ಸ್ವಲ್ಪ ಐತೆ. ನಮ್ಮ ಅಪ್ಪನೂ ಬರ್ತೀನಿ ಅಂತ ಹೇಳ್ತಿದ್ರು. ನೋಡೋಣ ಬಾ, ಯಾರಾದರೂ ಒಬ್ರು ಸಪೋರ್ಟ್ ಮಾಡೇ ಮಾಡ್ತಾರಲ್ವಾ? ನನ್ನ ಫ್ರೆಂಡ್ಸ್ ಅವರೇ, ಎಲ್ಲರೂ ಅವರೇ. ನೀವು ಅತ್ತಿಗೆ ಅನ್ಕೊಳ್ಳೋ ಥರ ನನಗೇನು ಫ್ರೆಂಡ್ಸ್ ಇಲ್ಲ, ಅವರು ಇಲ್ಲ ಇವರಿಲ್ಲ ಅಂತಲ್ಲ, ಎಲ್ಲರೂ ಅವರೇ. ಎಲ್ಲರೂ ಮನೆಗೆ ಯಾಕೆ ನೀನು ಕರ್ಕೊಂಡು ಹೋಗ್ಬೇಕು ಅಂತ. ಇಲ್ಲಾಂದರೆ ತುಂಬ ಸೇಫ್ ಆಗಿರ್ತಲ್ಲ ಹೋಟೆಲ್ಲು, ಅದಕ್ಕೆ ಕರ್ಕೊಂಡು ಬಂದಿರೋದು. ಸರಿ ಆಯ್ತು, ಬನ್ನಿ ಊಟ ಮಾಡ್ಕೊಂಡು ಬರೋಣ. ನನಗೂ ಹೊಟ್ಟೆ ಫುಲ್ ಈಗ ಹಸಿತೈತೆ ನಮ್ಮ ಅತ್ತಿಗೆ ಹತ್ರ ಮಾತಾಡ್ದಾದ್ಮೇಲೆ. ಸರಿ ಸರಿ ಬಾ. ಬನ್ನಿ. ನೋಡು, ನಿಂಗೆ ಏನೇನು ಬೇಕೋ ಆರ್ಡರ್ ಮಾಡ್ಕೊಂಡು ಆರಾಮಾಗಿ ತಿನ್ನು, ಸರಿನಾ? ನಿನಗೆ ಇನ್ನೂ ಏನೇನು ಇಷ್ಟ ಹೇಳು. ಈಗ ಫಸ್ಟು ಸೂಪ್ ಕುಡಿ, ಓಕೆ? ಪಿಜ್ಜಾ ತಿನ್ನು. ಇನ್ನೂ ಏನಾದರೂ ಹೊಟ್ಟೆ ಸಿತಾಯ್ತೆ ಅಂತ ಹೇಳಿದ್ರೆ ಇನ್ನೂ ಏನಾದರೂ ಆರ್ಡರ್ ಮಾಡ್ಕೊಂಡು ತಿಂದ್ರಾಯ್ತು. ಪಾಪ ನೀನು ಜಾಸ್ತಿ ಏನು ತಿಂತಾನೆ ಇರಲಿಲ್ಲ ಅಲ್ವಾ? ಹೊರಗಡೆ ಎಲ್ಲರೂ ನನ್ನ ಜೊತೆ ಬಾಂದ್ರೆ ಬರ್ತಾನೆ ಇರಲಿಲ್ಲ. ಕೊನೆಗೂ ಇಲ್ಲಿಗೆ ಬಂದಲ್ವ ನನ್ನ ಜೊತೆ, ಸಾಕು, ಇದೇ ನಾನು ಖುಷಿ. ನೀವಂತೂ ತುಂಬಾ ನೆನೆಯ ಸಾವುಕಾರಲ್ವಾ ನೀವಂತೂ. ನೀವೆಲ್ಲ ಇಂಥ ಜೀವನವ ನೋಡ್ಬಿಟ್ಟಿರ್ತೀರಾ. ನಮಗೆಲ್ಲ ಅಂಥ ಹೋಟ್ಲು ರೂಮ ನಾನು ಜೀವಮಾನದಾಗೂ ನೋಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಅಷ್ಟು ದೊಡ್ಡ ಹೋಟ್ಲು ರೂಮು, ಅಷ್ಟು ದೊಡ್ಡದಾಗಿರೋ ಅಂಥ ಬೆಡ್ಡು, ಅವೆಲ್ಲ ನಾವು ಕನ್ಸಾಗೂ ಅನ್ಕೊಂಡಿರಲಿಲ್ಲ. ನಿಮ್ಮನೇನು ಅಷ್ಟೇ, ನಿಮ್ಮನೇನು ದೊಡ್ಡದಾಗೈತಲ್ಲ, ಅವೆಲ್ಲ ನಮ್ಗೆ ಅನ್ಕೊಂಡಿರಲ್ಲ ಬಿಡು. ದೇವ್ರಣ ಇಂಥ ಹೋಟ್ಲುಗಳಿಗೆಲ್ಲ ನಾವು ತಿನ್ನೋದ್ರೂ ಇಲ್ಲ. ನಮ್ಮ ತಾಗ ಅಷ್ಟೊಂದು ಕಾಸು ಇರೋಕ್ಕಿಲ್ಲ, ಹಳ್ಳಿನಾಗಿರ್ತೀವಲ್ಲ, ಕಾಸು ಪಾಸು ಏನೂ ಇರೋಕ್ಕಿಲ್ಲ ನಮ್ಮ ತಾಗೆ. ನಿಮ್ಮ ಅಮ್ಮಂಗೆ ಅದಕ್ಕೆ ನಾವು ಬಡವರು ಅಂತ ಇಷ್ಟ ಆಗಲಿಲ್ವೇನೋ ನಿಮ್ಮ ಅಮ್ಮಂಗಲ್ವಾ? ನಾವು ಶ್ರೀಮಂತರಾಗಿದ್ದರೆ ನಿಮ್ಮ ಅಮ್ಮಂಗೆ ಇಷ್ಟ ಆಯ್ತಾಯಿತ್ತೇನೋ. ನಾವು ಬಡವರಲ್ವಾ, ಅದಕ್ಕೆ ನಿಮ್ಮ ಅಮ್ಮಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅಂತ ಅನ್ನಿಸ್ತದೆ. ಪರವಾಗಿಲ್ಲ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ನಾವು ತಾನೇನಿಯ ಬಡವ ನೀನು ಮಡಗ್ದಂಗೆ ಇರು ಅಂತೇಳಿ ಇರಬೇಕಿತ್ತು. ನಿಮ್ಮನ್ನು ಇಷ್ಟಪಟ್ಬಿಟ್ಟು ಈಗ ಹಿಂಗೆಲ್ಲ ಮಾಡಿಬಿಟ್ಟೆ. ಈಗ ನಾನು ಮನೆಗೆ ಹೋದ್ರೆ ನಿಮ್ಮ ಮನೆಗೆ ಕರ್ಕೊಂತಾರೆ ತಾನೇ ನನ್ನ? ಬೇರೆ ಆಪ್ಷನ್ ಇಲ್ವಲ್ಲ, ಮಗ ಬೇಕು ಅಂದರೆ ಕರ್ಕೊಂಡ್ಲೇಬೇಕಲ್ವಾ? ಡೋಂಟ್ ವರಿ, ನಮ್ಮಮ್ಮ ಕರ್ಕೊಂತಾರೆ ಮನೆ ಒಳಗಡೆ. ಆರಾಮಾಗೆ ನಾನು ರಾಜ, ನಿನ್ನ ರಾಣಿ, ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು, ಸರಿನಾ? ನೀನೇನು ಯೋಚನೆ ಮಾಡಬೇಡ. ನಮ್ಮ ಮನೆ ಸೂಪರಾಗಿರ್ತೈತೆ, ಚೆನ್ನಾಗಿರ್ತೈತೆ. ನೀನು ಆರಾಮಾಗಿರ್ಬೋದು. ಮನೆಯ ಕೆಲಸದಲ್ಲಿರ್ತಾರೆ. ನಮ್ಮಮ್ಮ ಅವಾಗ ಒಂಚೂರು ಕೈ ಅಂದ್ರೂ ಅದೇನು ಬೇಜಾರು ಮಾಡ್ಕೊಳಂಗಿಲ್ಲ ಬಿಡು. ಆಮೇಲೆ ನಾನು ನೀನು ಹ್ಯಾಪಿಯಾಗಿರ್ಬೋದು. ಹಾಗೇ ಎಜುಕೇಷನ್ ಸಹ ಕಂಪ್ಲೀಟ್ ಮಾಡ್ಬೋದು. ನಾವಿಬ್ಬರು ಕಾಲೇಜ್ಗೆ ಹೋಗಿ ಕಾಲೇಜ್ ಹತ್ರ ಅಲ್ಲೆಲ್ಲ ರೂಮ್ ಮಾಡ್ಕೊಂಡೆಲ್ಲ ಇರ್ಬೋದು. ಏನೋ ಲೈಫ್ ಅಂತೂ ತುಂಬಾ ಚೆನ್ನಾಗಿರ್ತೈತೆ ಬಿಡು. ನೀನು ಹೇಳ್ದಂಗೆ ಚೆನ್ನಾಗಿದ್ರೆ ಓಕೆ. ಅಕಸ್ಮಾತ್ ಏನಾರ ಚೆನ್ನಾಗಿಲ್ದಿದ್ದಂಗಿದ್ರೆ ನಿಜ ಬೇಜಾರಾಗ್ತೈತೆ. ನನಗೇನು ಕಷ್ಟನೋ ಸುಖನೋ ಹೆಂಗಿದ್ರು ಜೀವನ ಮಾಡ್ತೀನಿ. ಯಾಕಂದರೆ ನನಗೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಜೀವನದಾಗೆ. ಕಷ್ಟ ಸುಖ ಎಲ್ಲ ನೋಡ್ಬಿಟ್ಟಿದ್ದೀನಿ. ಹೆಂಗಿದ್ರು ನನ್ನ ಲೈಫ್ ನಡ್ಕೊಂಡು ಹೋಗ್ತೈತೆ. ಪಾಪ ನಿಮ್ಮನ್ನು ನೋಡಿದ್ರೇ ಕಷ್ಟ ಅಂತ ಅನ್ಕೊಳ್ಳೋದು. ನಮ್ಮಮ್ಮ ಚೆನ್ನಾಗೇ ಬೆಳೆಸೋರು ಅವತ್ತಿಂದನೂ. ಲೈಫ್ ಏನು ಚೆನ್ನಾಗೇ ಐತೆ, ಸದ್ಯಕ್ಕೆ ಇಲ್ಲ ಅಂತ ಏನಿಲ್ಲ. ಮುಂದೆ ನೋಡಬೇಕು ಹೆಂಗಿರ್ತೈತೆ ಏನು ಎತ್ತ ಅಂತ, ಮುಂದೆ ಗೊತ್ತಾಗ್ತೈತೆ. ತಿನ್ನು ನೀನು ಹೊಟ್ಟೆ ತುಂಬ ತಿನ್ನು, ಸರಿನಾ? ಆಮೇಲೆ ರೂಮಿಗೆ ಹೋಗಿ ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಮತ್ತು ನಾಳೆ ನಮ್ಮ ಅಪ್ಪ ಬರ್ತೀನಿ ಅಂತ ಹೇಳ್ತಿದ್ರು. ಒಂದ್ಸಲ ಮೀಟ್ ಮಾಡಿ ನಮ್ಮ ಅಪ್ಪನ, ನೋಡೋಣ ಇನ್ನೂ ಏನೇನು ನಡೀತೈತೆ ಅಂತ. ಒಂದು ಕಿತ ನಮ್ಮ ಮುತ್ತಿಗೆನೂ ಇಲ್ಲಿಗೆ ನನಗೆ ಕರ್ಕೊಂಬಿಟ್ಟು ಬರ್ಬೇಕು. ಒಂದು ಕಿತ ಹೋಟ್ಲಿಗೆ ನಮ್ಮ ಮುತ್ತಿಗೆ ಪಾಪ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಬಿಟ್ರೆ ಇಂಥವೇನು ಪಾಪ ಅವರು ತಿಂದೋರಲ್ಲ ಉಂಡೋರಲ್ಲ. ಇದೇನು ಇಂಥ ಹತ್ರ ಬಂದ್ಬಿಟ್ಟು ಅವರು ಅವೆಲ್ಲ ಪಾಪ ತಿಂದೋರೆ ಅಲ್ಲ ಪಾಪ. ಅಯ್ಯೋ ಅನ್ನಿಸುತ್ತೆ ನನಗಂತೂ ನೆನೆಸ್ಕೊಂಡ್ರೆ ನೀನು ನಮ್ಮ ಮುತ್ತಿಗೆ ನೋಡಿದ್ರೆ. ಕರ್ಕೊಂಡು ಬರೋಣ ಬಿಡು, ಓಕೆನಾ? ಹೋದಕ್ಕ ನಿಂಗೊಂದು ಕಾಮಿಡಿ ಗೊತ್ತಾ? ನಾವಿಬ್ರು ಇಲ್ದಿದ್ದಕ್ಕೆ ಮನೆಯಾಗೆ ಏನು ಕೆಲಸ ಮಾಡ್ತಿದ್ದಂಗೆ ಎಲ್ಲ ಒದ್ದಾಡ್ಕೊಂಡು ಬಿದ್ದವ್ರೆ ಗೊತ್ತಾ? ಹೌದೇ? ಯಾರು ಹೇಳಿದ್ದು? ಪಕ್ಕದ ಮನೆ ಗೀತಕ್ಕ ಇಲ್ವಾ? ಗೀತಕ್ಕಂಗೆ ಹೇಳ್ತಿತ್ತು. ಆಲೆ ಕರ್ದಿಲ್ವಂತೆ ಇವತ್ತು ಬೆಳಿಗ್ಗೆ. ತಿಂಡಿ ಏನು ಗೊತ್ತಾ? ಬೆಳಗ್ಗೆ 9 ಗಂಟೆ ಆದ್ರೂ ತಿಂಡಿ ಏನೇ ಮಾಡಿಲ್ವಂತೆ. ಕೂಲಿಯರ್ಗೆಲ್ಲನೂ ಇವತ್ತು ಹೋಟ್ಲಾಗ ತಗೊಂಡೋಗಿ ಕೊಟ್ಟವ್ರಂತೆ. ಕೂಲಿಯರೆಲ್ಲ ಬೈತಿದ್ರಂತೆ. ಮಾಡಕ್ಕೆ ಆಮೆ ಇಲ್ದಿದ್ದಂಗೆ ಹೋಗ್ಬಿಟ್ಟು ಹೋಟ್ಲಾಗ ತಗೊಬಿಟ್ಟು ಬಂದಿದ್ದೀರಾ, ನಮಗೆ ತಿನ್ನಕ್ಕೆ ಇಷ್ಟ ಇಲ್ಲ, ನಮಗೆ ಹೋಟ್ಲಾಗೆಲ್ಲನೂ ಪೊದ್ದಕ್ಕಿದ್ರೆ ಚೆನ್ನಾಗಿರೋದು ಅಂತ ಏನು ಎಲ್ಲ ಮಾತಾಡ್ತಿರಂತೆ. ನಮ್ಮನ್ನ ಏನು ಅನ್ಕೊಂಡಿದ್ರು, ನಮ್ಮನ್ನ ಮನೆ ಕೆಲಸದವ್ರು ಮಾಡ್ಕೊಂಡಿದ್ರಲ್ಲ, ಈಗ ಸರಿಯಾಗೈತೆ ಸುಮ್ಕಿರು. ಇನ್ನು ಒಸಿನೇ ನಮಗೆ ಕೆಲಸ ಮಾಡ್ತಿದ್ದು, ಯಾವ ಪಟ್ಟಿ ಕೆಲಸ ಮಾಡ್ತಿದ್ವಿ? ಏನು ಒಸಿ ಮಾಡ್ತಿದ್ವ ಕೆಲಸನ? ಕುಂತ್ರು ನಿಂತ್ರು ಕೆಲಸ 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 ಕೆಲಸ, 3 ಹೊತ್ತು ಕೆಲಸನೇ ನೀ. ನಮ್ದಂತೂ ನಮಗೂ ಸಾಕಾಗಿ ಹೋಗಿಲ್ವಾ ಮಾಡಿ. ಆದ್ರೂ ದೌಲತ್ ನೋಡು, ಇಳಿಲಿ ಸುಮ್ಮನಿರು. ಆ ಬಂಗಾರಮ್ಮನ ದೌಲತ್ ಹೊಸಿ ಇಳಿಬೇಕು. ಇವಳು ಫೋನ್ ಮಾಡಿದ್ಲೇ, ನನ್ನ ಆದ್ನಿ ಫೋನ್ ಮಾಡಿದ್ಲು. ಹೆಂಗವಳಂತೆ? ಚೆನ್ನಾಗವಳಂತ? ಅಲ್ಲೆಲ್ಲ ಏನು ಆರಾಮಂತ? ದುಡ್ಗಿಡ್ಡೇನೋ ಬೇಕಿತ್ತೇನೋ ಕೇಳ್ಬೇಕಿತ್ತು ಕಣಕ್ಕ. ದುಡ್ಡೇನೋ ಬೇಕಿದ್ರೆ ಪಾಪ ಹೊಸಿ ಬ್ಯಾಂಕಿಂಗ್ ಹೋಗ್ಬಿಟ್ಟು ಹಾಕ್ಬಿಟ್ಟು ಬರ್ಬೋದಿತ್ತೇನೋ. ಇಲ್ಲ, ನಾನು ಕೊಟ್ಟಿದ್ನಲ್ಲ 50,000 ರೂಪಾಯಿ, ಅದನ್ನು ಖರ್ಚು ಮಾಡಿಲ್ವಂತೆ. 50,000 ರೂಪಾಯಿನೂ ಹಂಗೆ ಮಾಡಿಕೊಂಡವ್ರಂತೆ. ಎಲ್ಲ ಅವನೇನಿಯ ಹುಡುಗನೇನಿಯ ಖರ್ಚು ಮಾಡ್ತಾವ್ರಂತೆ. ಅವ್ರ ಅಪ್ಪ ಏನೋ ಅಕೌಂಟು ಕಾಸು ಹಾಕಿದ್ನಂತೆ. ಆ ಕಾಸಾಗೆ ಏನಿಯ ಅದ್ರಾಗೆ ಏನಿಯ ಖರ್ಚು ಮಾಡ್ಕೊಂಡು ಅದ್ರಾಗೆ ಏನಿಯ ಇರೋದಂತೆ. ಅದಕ್ಕೆ ನಾನು ಅಲ್ಲ ಏನಕ್ಕನ ಬೇಕಾಯ್ತದೆ, ಶಾನೆ ಖರ್ಚು ಮಾಡಬೇಡ್ರಿ ಅಂದೆ. 6,000 ರೂಪಾಯಿ ರೂಮಾಗವ್ರಂತೆ. ಒಂದಿನಕ್ಕೆ 6,000ನಂತೆ. ಯಪ್ಪ, ನಾವು ಎಷ್ಟು ದಿನ ಕೂಲಿ ಮಾಡಬೇಕು ಕಣಕ್ಕ? 6,000 ರೂಪಾಯಿ ಅಂದರೆ ಸುಮ್ಕೆ ಆಯ್ತದ? ಅವ್ರಿಗೇನು ಬುದ್ಧಿ ಇಲ್ವಾ? ಏನಕ್ಕೆ ಅಷ್ಟೊಂದು ಮಾಡಬೇಕಿತ್ತು? ಒಂದು 500 ರೂಪಾಯಿ ಮಾಡೋಕ್ಕಾಯ್ತಿರ್ಲಿಲ್ವಾ? ಹುಡುಗ ಸಾವುಕಾರ ಅಲ್ವೇ ನಮ್ಮಿ ಮೊದಲಿಂದನೂ? ಸಂದಕ್ಕೆಲ್ಲನೂ
ಬೆಳೆದು ಬಂದವ್ರೆ ಅವರೆಲ್ಲ ನಮ್ಮಂಗೆ ಇತ್ತಾರ ಬಡವರು ಥರ ಇರು ಅಂದರೆ ಇತ್ತಾರ ಅವರು ಮೊದ್ಲಿಂದನೂ ಶ್ರೀಮಂತರಲ್ವಾ ಹಂಗೆ ಹೆಂಗೋ ಅವ್ರ ಬೇರೆ ಕಾಸು ಹಾಕೈತೆ ಅದಕ್ಕೆ ಹಂಗೆ ಮಾಡ್ಕೊಂಡು ಹೋಯ್ತಾವನೆ ಆದ್ರೆ ಹೇಳಕ್ಕ ಏನೇ ದೌಲತ್ತಾಗಿ ಬೆಳೆದ್ರೂ ಆ ಪಾಟಿ ಖರ್ಚುಗಳು ಮಾಡಬಾರ್ದು ಖರ್ಚನ್ನ ಕಮ್ಮಿ ಮಾಡ್ಕೊಂಡ್ಲೇಬೇಕು ಖರ್ಚನ್ನ ಜಾಸ್ತಿ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತದ ಏಳು ನೀನೇನಿಯ ಓ ಏನೋ ಬಿಡಪ್ಪ ಸಾವುಕಾರ ಕತೆ ನಮ್ಗೆ ಯಾಕೆ ಅಕ್ಕ ಅದೇ ನಾಳಿಗೂ ಹಂಗೇನಿಯ ಕೂಲಿದೈತಲ್ಲ ಕೂಲಿ ಕರೆದವ್ರೆ ಕಳಿಕಿಳಕ್ಕೆ ಹಂಗೇನಿಯ ಹೋಗ್ಬಿಡಣ ಸರಿ ನೋಡಿ ನಿನ್ ಮನೆನಾಗ ಇನ್ನೇನು ಹೊತ್ಕೊಯ್ಸೋದ್ ಕೆಲಸ ಇಲ್ಲ ನಿಮ್ಮ ಮನೆಗೆ ಹೊಸ ಇಲ್ಲ ದನ ಇಲ್ಲ ಕರ ಇಲ್ಲ ಕೆಲಸ ಇಲ್ಲ ಕೂಲಿಗೆ ಹೋಗೋದು ತಿನ್ಕೊಳ್ಳೋದು ಅಷ್ಟೇ ತಾನೇ ನಾವು ಮನೆ ಕುಂತ್ಕೊಂಡಿಲ್ಲ ಅಳ್ಳಾಡ್ಸಿದ್ರೆ ಅಷ್ಟಾಗೇನೇ ಐತೆ ನೋಡಿ ಹೋಗ್ಬಿಟ್ಟು ಆರಾಮಾಗೆ ಹೆಂಗನುವೆ ಓಡಾಡ್ಕೊಂಬಿಟ್ಟು ಕೆಲಸ ಮಾಡ್ಕೊಂಬಿಟ್ಟು ಅತ್ತಾಗ ಬರೋಣ ನಮಗೂ ಮನೆ ಕುಂತ್ಕೊಂಡ್ರೆ ಸುಮ್ಕೆ ಬೇಜಾರಾಯ್ತದೆ ಎಷ್ಟೊತ್ತು ಅಂತ ಟಿವಿ ನೋಡನಿ ಎಷ್ಟು ರೂಪಾಯಿ ಅಂತೆ 350 ಅಂತ ಕೂಲಿ ಓ ಕಣಕ 350 ಅಂತೆ ಹೋಗ್ಬಿಟ್ಟು ಬರನಿ ಸರಿನೇ ಇರು ನಾನು ಕೈಕಾಲು ಮಕ ತೊಳ್ಕೊಂಡು ಪೂಜೆ ಮಾಡು ಅಂತ ಹೇಳೈತಿ ಅಮ್ಮ ಪೂಜೆ ಮಾಡ್ತೀನಿ ಸರಿ ಸರಿ ಹೋಗಿ ಸರ್ನ ಪೂಜೆ ಮುಗಿಸೋಗು ಹೆಂಗೋ ನನ್ನ ಆದ್ನಿ ಚೆನ್ನಾಗವಳಲ್ಲ ಅಷ್ಟು ಸಾಕು ಎಲ್ಲೋ ಒಂತಾಗಿ ಅವಳಿನ ರಾಣಿ ಥರನೇ ಇದ್ದಾಳೆ ಆದಷ್ಟು ಬೇಗ ಮದುವೆ ಮಾಡ್ಕೊಂಬಿಟ್ಟು ಬಂದ್ಬಿಟ್ರೆ ಇಲ್ಲಿ ಆ ಮನೆನಾಗ ರಾಣಿನೇನಿಯ ನೋಡೋಣ ಬಿಡು ಏನೇನು ಆಯ್ತದೆ ಅಂತ ಬೇಕಾರೆ ಮದುವೆ ಮಾಡ್ಕೊಂಡು ಬಂದಮೇಲೆ ನಮ್ಮ ಮನೆಯಾಗ ಏನೋ ಇದ್ರೆ ಇರೋವಷ್ಟು ಒಂಚೂರು ಒಡವೆ ಪಡವೆ ಸೀರೆ ಬಟ್ಟೆ ಎಲ್ಲ ಕೊಡ್ಸಿದ್ರೆ ಆಯಿತು ಯಾಕಂದರೆ ಅಮ್ಮಂಗೆ ಮೊದಲೇ ಶಾನೆ ಹುಚ್ಚಲ್ವೇ ಅವ್ರ ಅತ್ತೆಗೆ ಏನೋ ಒಂಚೂರು ಕೊಡ್ಸಿದ್ರೆ ಸುಮ್ಮನೆ ಆಯ್ತಾಳ ಅಮ್ಮನೂ ವ್ಯಾತಾಗೆ